ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಸಂಡೇ ಲಾಗ್ ಆಗಿರುತ್ತೆ. ಸಂಡೇ ನಮಗೆ 2 ಗೃಹ ಪ್ರವೇಶ ಇದ್ದಿದ್ದರಿಂದ ನಾವು 2 ಕಡೆ ಹೋಗಬೇಕಾಗಿತ್ತು. ಆದ್ದರಿಂದ ತುಂಬ ಇಂಪಾರ್ಟೆಂಟ್. ನಮ್ಮ ಅತ್ತೆ ತಂಗಿಯರ ಮನೆ ಗೃಹ ಪ್ರವೇಶ ಇತ್ತು, ಇನ್ನೊಂದು ನಮ್ಮ ಅತ್ತೆ ಕಡೆ ರಿಲೇಟಿವ್ಸ್ದು ಇನ್ನೊಂದು ಗೃಹ ಪ್ರವೇಶ ಇತ್ತು. ಆದ್ದರಿಂದ 2 ಕಡೆ ಹೋಗಬೇಕಾಗಿರೋದ್ರಿಂದ ನಾವು ಬೆಳಿಗ್ಗೆ ಬೆದ್ದಾದಮೇಲೆ ಟಿಫನ್ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತೀನಿ. ಹಾಗೆ ವಿಡಿಯೋ ಫುಲ್ ನೋಡಾದ್ಮೇಲೆ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂದರೆ ಎಲ್ಲೆಲ್ಲಿ ಹೋಗ್ತೀನಿ ಅದನ್ನೆಲ್ಲ ಕೂಡ ನಿಮಗೂ ಕೂಡ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಹಾಯ್ ಫ್ರೆಂಡ್ಸ್, ಇವತ್ತು 2 ಗೃಹ ಪ್ರವೇಶ ಐತೆ. 2 ಗೃಹ ಪ್ರವೇಶಕ್ಕೂ ಕೂಡ ಹೋಗಬೇಕು. ಒಂದು ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ಅವರ ತಮ್ಮನ ಕಡೆ ರಿಲೇಟಿವ್ಸ್, ಅಲ್ಲಿ ಒಂದು ಫಂಕ್ಷನ್ ಇದೆ, ಗೃಹ ಪ್ರವೇಶ. ಹಾಗೆ ನಮ್ಮ ಅತ್ತೆ ತಂಗಿ ಇದ್ದಾರಲ್ಲ, ಅವ್ರ ಮನೆಯೂ ಕೂಡ ಗೃಹ ಪ್ರವೇಶ ಇದೆ. ಎರಡಕ್ಕೂ ಫಂಕ್ಷನ್ಗೆ ಹೋಗಿ ಬರಬೇಕು. ಅದರಿಂದ ಇವಾಗೆಲ್ಲ ಫ್ರೆಶ್ ಅಪ್ ಆಗಿದೆ, ತಿಂಡಿ ಎಲ್ಲ ಆಯಿತು. ಇವಾಗ ಬಂದು ಸ್ವಲ್ಪ ಸಿಕ್ಕೆಲ್ಲ ಬಿಡಿಸ್ಕೊಂಡು ಇವಾಗ ರೆಡಿ ಆಗಬೇಕು. ಬನ್ನಿ ರೆಡಿ ಆಗೋಣ, ಓಕೆನಾ? ಗೈಸ್, ಮತ್ತೇನು ಗೊತ್ತಾ, ನನಗೆ ಸ್ಯಾರಿದು ಒಂದು ಪ್ರಾಬ್ಲಮ್. ಯಾಕೆಂದರೆ ಸಿಂಪಲ್ ಸ್ಯಾರಿ ಆದರೆ ಒಂದು ಸ್ವಲ್ಪ ಉಟ್ಕೊಳ್ಬಿಡ್ತೀನಿ. ಬಟ್ ಈ ಸಿಲ್ಕ್ ಸ್ಯಾರಿಗಳಾದರೆ ಒಂದು ಸ್ವಲ್ಪ, ಅಂದರೆ ನಾನು ಹಿಂದಿನ ದಿನ ಪಿನ್ ಮಾಡಿ ಇಟ್ಕೊಂಡ್ರೆ ಬೆಸ್ಟ್. ಅವತ್ತಿನ ದಿನ ಉಟ್ಕೊಳ್ತೀನಿ ಅಂದರೆ ಇಲ್ಲ ಅಂದರೆ ಒಂದು 2-3 ಅವರ್ ಮಾಡಾಕ್ಬಿಡ್ತೀನಿ. ಯಾಕೆಂದರೆ ಅದು ನನಗೆ ಅದು ಪ್ಲೀಟ್ಸ್ ಎಲ್ಲ ಮಾಡೋದು ಲೇಟ್ ಆಗಿಬಿಡುತ್ತೆ. ಆದ್ದರಿಂದ ಅದಕ್ಕೆ ಹಿಂದಿನ ದಿನ ಸ್ವಲ್ಪ ಪಿನ್ ಮಾಡಿ ಇಟ್ಕೊಂಡ್ರೆ ಓಕೆ. ಏನು ಅಷ್ಟೊಂದು ಏನು ಪರ್ಫೆಕ್ಟಾಗಿ ಬರೋದಿಲ್ಲ, ಏನೋ ಒಂದು ತಕ್ಕ ಮಟ್ಟಿಗೆ ಉಟ್ಕೊಳ್ತೀನಿ ಅಂತಲೇ ಹೇಳ್ಬೋದು. ಬಟ್ ಫಂಕ್ಷನ್ಗೆ ಉಟ್ಕೊಳ್ಬೇಕಲ್ಲ, ಅದರಿಂದ ಒಂದು ಸ್ವಲ್ಪ ಹಿಂದಿನ ದಿನ ಪಿನ್ ಮಾಡಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ ನನಗೂ ರೆಡಿ ಆಗೋದಕ್ಕೆ ಅಂತಲೇ ಹೇಳ್ಬೋದು. ಆದರೆ ಇನ್ನೊಂದೇನೆಂದರೆ, ಈ ಸಮ್ಮರ್ ಸೀಸನ್ ಅಂತೂ ಸ್ಯಾರಿ ಹಾಕ್ಕೊಳ್ಳೋದು ಏನೋ ಹಾಕ್ಕೊಂಡು ಒಳಗಡೆ ಇದ್ದರೆ ಒಂಥರ, ಬಟ್ ಬಿಸಿಲು ಹೊರಗಡೆ ಹೋದಾಗ ಅದನ್ನು ಹ್ಯಾಂಡಲ್ ಮಾಡೋದಿಲ್ಲ, ತುಂಬ ಕಷ್ಟ. ಆ ಟೈಮಲ್ಲಂತೂ ಯಪ್ಪ, ಈ ಸ್ಯಾರಿ ಹಾಕ್ಕೊಂಡು ಬರೋದೇ ಬೇಡವಾಗಿತ್ತು ಅನಿಸ್ಬಿಡುತ್ತೆ. ಬಟ್ ಒಂದೇನೆಂದರೆ, ಹಾಕ್ಕೊಂಡು ಹೋಗೋ ಕಡೆ ಹಾಕ್ಕೊಂಡು ಹೋಗಲೇಬೇಕು ಫಂಕ್ಷನ್ ಇದ್ದಾಗ. ಬಟ್ ಇನ್ನೊಂದೇನೆಂದರೆ, ನಂಗೆ ಸ್ಯಾರಿ ಅಂದರೆ ತುಂಬ ಇಷ್ಟ. ಅಂದರೆ ಆವಾಗವಾಗ, ಅಂದರೆ ಡೈಲಿ ಈ ಥರ ಉಟ್ಕೊಳ್ಳೋದ್ಕಿಂತ ರೇರಾಗಿ ಎಲ್ಲೋ ಈ ಥರ ಫಂಕ್ಷನ್ಗಳಿದ್ದಾಗ ಹಾಕ್ಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ. ಆದ್ರೂ ಸ್ಯಾರಿಲಿ ಬರೋ ಲುಕ್ಕು ಹೆಣ್ಮಕ್ಳಿಗೆ ಯಾವುದ್ರಲ್ಲೂ ಇಲ್ಲ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಸ್ಯಾರಿ ಯಾವುದೇ ಹೆಣ್ಮಕ್ಳಾಗಲಿ ಸ್ಯಾರಿಲಿ ಅವ್ರು ಕಾಣೋ ಅದು ಸೌಂದರ್ಯ ಆಗಿ ಮತ್ತು ಹೆಚ್ಚಿಸೋದಾಗಲಿ ಇನ್ಯಾವುದ್ರಲ್ಲೂ ಸಿಗೋದಿಲ್ಲ. ಅದಕ್ಕೂ ಕಂಪೇರ್ ಮಾಡಿದ್ರೆ ಸ್ಯಾರೀಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ ರೆಡಿ ಆಗ್ತಾ ಇದ್ದೀನಿ. ಹಾಯ್ ಗಾಯ್ಸ್, ನನ್ನ ಫೈನಲ್ ಲುಕ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ವೆರಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ನಾನು. ಹಾಗೆ ರೆಡಿಯಾಗಿ ಬಂದಮೇಲೆ ಇನ್ನು ಸಂಡೇ ಅಲ್ವಾ, ನಮ್ಮ ಮನೆ ದೇವ್ರ ವಾರ ಬೇರೆ ಇದೆಯಲ್ವಾ, ಅದರಿಂದ ಪೂಜೆ ಮಾಡೋಣ ಅಂತೇಳಿ ಬಂದೆ. ಪೂಜೆ ಆಲ್ರೆಡಿ ಮಾಡಿದರು ನಮ್ಮ ಮನೆಯವರು. ಆದಮೇಲೆ ನಾನು ಸುಮ್ಮನೆ ಹಾಗೆ ಮತ್ತೆ ದೀಪ ಹಚ್ಚಿ, ಅವರು ಇನ್ನೊಂದು ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಟಿರ್ತಾರಲ್ವ, ಅದು ಇನ್ನೊಂದು ಸ್ವಲ್ಪ ಕಡಿಮೆ ಆಗಿರುತ್ತೆ. ತಿರ್ಗಾ ಮತ್ತೆ ಸ್ವಲ್ಪ ಎಣ್ಣೆ ಬಿಟ್ಟು ದೀಪ ಹಚ್ತಾ ಇದ್ದೀನಿ. ನಮ್ಮ ಮನೆ ದೇವರು ಬಂದು ಕಾಲಭೈರವೇಶ್ವರ. ಅದಕ್ಕೆ ನೋಡಿ, ಕಾಲಭೈರವೇಶ್ವರ ಫೋಟೋನು ಮಾಡಿಸಿರೋದು. ಬಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು.
ಫಸ್ಟ್ ಲೊಕೇಶನ್ ನಾವು ಗೃಹ ಪ್ರವೇಶಕ್ಕೆ ಬಂದ್ವಿ. ಇದು ಮಾದಾವರದ ಹತ್ರ ಇದ್ದಿದ್ದು. ಬಂದ್ವಿ, ಇಲ್ಲಿ ಇನ್ನೂ ಪೂಜೆ ನಡೀತಾ ಇತ್ತು. ಬೇಗನೆ ಬಂದ್ವಿ ನಾವು, ಯಾಕೆಂದರೆ ಇಲ್ಲಿ ಮುಗಿಸ್ಕೊಂಡು ನಮ್ಮ ಚಿಕ್ಕತ್ತೆ ಮನೆ ಅಲ್ಲಿ ಗೃಹ ಪ್ರವೇಶಕ್ಕೆ ಹೋಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬೇಗ ಬಂದರೆ ಬೇಗ ಮುಗಿಸ್ಕೊಂಡು ಹೊರಟೋಗೋಣ ಅಂತೇಳಿ ಬಂದ್ವಿ. ಬಟ್ ಇಲ್ಲಿ ಇವರು ಸತ್ಯನಾರಾಯಣ ಪೂಜೆ ಇವರು ಕೂಡ ಇಟ್ಕೊಂಡಿದ್ದರಿಂದ ಲಂಚು ಸ್ಟಾರ್ಟ್ ಮಾಡೋದು ಲೇಟ್ ಆಯಿತು. ನಾವು ಒಂದು 2 ಅವರ್ ಕಾದ್ವಿ ಅಂತಲೇ ಹೇಳ್ಬೋದು. ಕಾದ ತಕ್ಷಣ ಲಂಚ್ ಯಾವಾಗ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಫಸ್ಟು ಪಂಕ್ತಿಲೇ ಕೂತ್ಕೊಂಡು ಊಟ ಮಾಡಿಬಿಟ್ಟು ಅಲ್ಲಿಂದ ಬಿಟ್ವಿ. ಏಕೆಂದರೆ ನಮಗೂ ಲೇಟ್ ಆಗಿಬಿಡುತ್ತೆ. ಇದು ಈಗ ಫಸ್ಟ್ ಲೊಕೇಶನ್ ಸೆಕೆಂಡ್ ಲೊಕೇಶನ್ 2 ಲೊಕೇಶನ್ ಬೇರೆ ಬೇರೆ ಕಡೆ ಇರೋದು. ಅದು ನಾಗರಬಾವಿಯಿಂದ ಮುಂದೆ ಉಳ್ಳಾಲ ಹತ್ರ ಅಲ್ಲೆಲ್ಲ ಬರುತ್ತೆ ನಮ್ಮ ಚಿಕ್ಕತ್ತೆ ಮನೆ. ಅದರಿಂದ ಅಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ನಾವು ಹೊರಡೋಷ್ಟೊಳಗೆ ಅಂದ್ಬಿಟ್ಟು ಲಂಚ್ ಆದ ತಕ್ಷಣ ಇಲ್ಲಿ ಸೆಕೆಂಡ್ ಲೊಕೇಶನ್ಗೆ ಬಂದ್ವಿ. ಇದು ನಮ್ಮ ಚಿಕ್ಕತ್ತೆ ಮನೆ. ನೆಕ್ಸ್ಟ್ ಅಪ್ಲೋಡ್ ಮಾಡಲ್ಲ ಯಾರು. ಚೆನ್ನಾಗಿದೆ. ಈಗೆಲ್ಲ ಇದೊಂದು ಟ್ರೆಂಡ್, ಕಿಚನಲ್ಲಿ ಇಡ್ತಾರಲ್ಲ ಈಗೆಲ್ಲ. ಮನೆ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಆದರೂ ಒಂಥರ ಏನಂದರೆ ಗಾಳಿ ಬೆಳಕಿಗೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಕಟ್ಸಿದ್ದಾರೆ. ಅಂದರೆ ತುಂಬ ಚಿಕ್ಕದಾಗೂ ಇಲ್ಲ, ತುಂಬ ದೊಡ್ಡದಾಗೂ ಇಲ್ಲ, ಮೀಡಿಯಮಾಗಿ ತುಂಬ ಚೆನ್ನಾಗಿದೆ. ತುಂಬ ಪ್ಲ್ಯಾನ್ ಮಾಡಿ ಕಟ್ಸಿದ್ದಾರೆ. ದೇವ್ರ ಮನೆಯೂ ಕೂಡ ತುಂಬ ಚೆನ್ನಾಗಿದೆ. ಡೂಪ್ಲೆಕ್ಸ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಸೆಕೆಂಡ್ ಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ಮನೆ ಪ್ಲ್ಯಾನ್ ಎಲ್ಲ. ನಾವಿಲ್ಲಿಗೆ ಬಂದಿದ್ದು ಲೇಟಾಗಿಬಿಡ್ತು. ನಾವು ಲೇಟಾಗೋಷ್ಟ್ರಲ್ಲಿ ಎಷ್ಟೋ ಜನ ಹೊರಟೋಗಿದ್ರು. ಸರಿ ಲಂಚ್ ಊಟ ಕುತ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ನಮ್ಮ ಹಸ್ಬೆಂಡು ಪಾಪ ಇಬ್ಬರು ಮಾಡಲಿಲ್ಲ. ನಾನು ಮಾಡಲಿಲ್ಲ ಅಂದರೆ ತಪ್ಪು ತಿಳ್ಕೊಳ್ತಾರೆ ಅಂದ್ಬಿಟ್ಟು ಎಷ್ಟಾಯ್ತು ಅಷ್ಟು ತಿನ್ನೋಣ ಅಂತ ಬಂದೆ. ಕಾಣಿಸ್ತಾರಲ್ಲ ಇಲ್ಲಿ ಇಲ್ಲಿ ಬಾರೆ ಆಯ್ತು. ಸುಜಾ ಕಡೆ ಇದು ನಮ್ಮ ಚಿಕ್ಕತ್ತರ ಫ್ಯಾಮಿಲಿಯವರೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ರು. ಆಮೇಲೆ ನಾವು ಕೂಡ ತೆಗೆಸ್ಕೊಂಡ್ವಿ. ದೇವರ ಅಲಂಕಾರನೂ ಅಷ್ಟೇ ತುಂಬ ಒಂಥರ ಸಿಂಪಲ್ಲಾಗಿ ಒಂಥರ ಯುನಿಕಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗಾಯ್ಸ್, ಈಗ ತಾನೇ ಬಂದ್ವಿ. ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು, ತುಂಬ ಬಿಸಿಲು ಬೇರೆ ಅಲ್ವಾ, ಆದ್ದರಿಂದ ಎಲ್ಲ ಮುಗಿಸ್ಕೊಂಡಾಯಿತು. ಇವತ್ತಿನ ವಿಡಿಯೋ ಇದಾಗಿತ್ತು ಗಾಯ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಟೇಕ್ ಕೇರ್ ಆಲ್.